ನೋಡಿ, ಈ ನಡುವೆ ಉರಿಗೌಡ ನಂಜೇಗೌಡ ಬಗ್ಗೆ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ ಏನಿರೋದಂದ್ರೆ, ಟಿಪ್ಪು ಸುಲ್ತಾನನ್ನ ಉರಿಗೌಡ ನಂಜೇಗೌಡ ಅಂತ ಇಬ್ರು ಕೊಂದು ಹಾಕಿದ್ರಂತ ಯಾವುದೇ 18ನೇ ಶತಮಾನದ ಪುಸ್ತಕದಲ್ಲಿ ಉಲ್ಲೇಖವಾಗಿಲ್ಲ. ಬ್ರಿಟಿಷರು ಕೂಡ ಇಂಥದ್ದು ಏನು ಅವರ ಪುಸ್ತಕಗಳಲ್ಲಿ ಉಲ್ಲೇಖ ಮಾಡಿಲ್ಲ. ಈಗ ಅವರಿಬ್ರು ಸೇರ್ಕೊಂಡು ಟಿಪ್ಪು ಸುಲ್ತಾನ ಕೊಂದು ಹಾಕಿದ್ರು ಅಂತ ಹೇಳುವಾಗ ಏನ್ ಮಾಡ್ತದೆ ಅಂದ್ರೆ, ಒಕ್ಕಲಿಗರಿಗೂ ಮುಸಲ್ಮಾನ್ರಿಗೂ ನಡುವೆ ಒಂದು ವಿಷಯವನ್ನು ಉಂಟು ಮಾಡ್ತಾ ಇದಾರೆ. ಅಂದ್ರೆ ಒಂದು ರೀತಿ ಒಕ್ಕಲಿಗರು ಮತ್ತೆ ಮುಸಲ್ಮಾನರು ಒಟ್ಟಿಗೆ ಇರ್ಲಿಲ್ಲ, ಅವರಿಬ್ರು ಜಗಳ ಮಾಡ್ಕೊಂಡಿದ್ರು. ಆದ್ರಿಂದ ಉರಿಗೌಡ ನಂಜೇಗೌಡ ಸೇರ್ಕೊಂಡು ಟಿಪ್ಪು ಸುಲ್ತಾನ ಕೊಂದು ಹಾಕಿದ್ರು ಅಂತ ಒಂದು ಮಾತು ಹೇಳ್ತಾರೆ. ನೋಡಿ, ಟಿಪ್ಪು ಸುಲ್ತಾನನ್ನ ಕೊಂದಾಕಿದ್ದು ಯಾರಂದ್ರೆ, ಬ್ರಿಟಿಷರ ಜೊತೆಗೆ ನಿಜಾಮ್ ಆಫ್ ಹೈದರಾಬಾದ್ ಮತ್ತೆ ಮರಾಠ ಮೂವರು ಸೇರ್ಕೊಂಡು ಅವರು ಯುದ್ಧದಲ್ಲಿ ಅಲಯನ್ಸ್ ಫಾರ್ಮ್ ಮಾಡ್ಕೊಂಡು ಏನ್ ಮಾಡಿದ್ರು, ಟಿಪ್ಪು ಸುಲ್ತಾನ್ ಮೇಲೆ ಯುದ್ಧ ಮಾಡಿದ್ರು. ಟಿಪ್ಪು ಸುಲ್ತಾನನ ಸೈನ್ಯದಲ್ಲಿ ಒಟ್ಟು ಜನರು, ಅಲ್ಲಿದ್ದ ಸೈನಿಕರ ಸಂಖ್ಯೆ ಏನಂದ್ರೆ 30,000. ಮತ್ತೆ ಬ್ರಿಟಿಷರು ಮತ್ತೆ ನಿಜಾಮು ಮತ್ತೆ ಮರಾಠ ಇವರ ಸೈನ್ಯದ ಸಂಖ್ಯೆ ಬಂದು 60,000. ಇವರು ಸೇರ್ಕೊಂಡು ಯುದ್ಧ ಮಾಡುವಾಗ ಟಿಪ್ಪು ಸುಲ್ತಾನ್ ಸೋತೋದ್ರು. ಇದು ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ಬೋದು, ಪುಸ್ತಕಗಳಲ್ಲಿ ನಾವು ನೋಡ್ಬೋದು. ಆದ್ರೆ ಉರಿಗೌಡ ನಂಜೇಗೌಡ ಅಂತ ಇಬ್ರು ಸೇರ್ಕೊಂಡು ಟಿಪ್ಪು ಸುಲ್ತಾನ್ನ ಕೊಂದಾಕಿದ್ರು ಅಂತ ಹೇಳುವ ಈ ಒಂದು ಒಂದು ಕಾಲ್ಪನಿಕ ವಿಷಯ ಎಲ್ಲಿನೂ ಕೂಡ ಆ ಕಾಲದಲ್ಲಿ ಬರ್ದಿಟ್ಟಿಲ್ಲ. ಇನ್ನು ನೋಡಕ್ ಹೋದ್ರೆ ಒಡೆಯಾರ್ ಫ್ಯಾಮಿಲಿ ಬಂದು ಯುದ್ಧದಲ್ಲಿ ಭಾಗವಾಗಿಲ್ಲ. ಅವ್ರು ಬಂದು ಬ್ರಿಟಿಷರಿಗೆ ಸಾಥ್ ಕೊಟ್ರು, ಹೆಲ್ಪ್ ಮಾಡಿದ್ರು. ಆದ್ರೂ ಕೂಡ ಅವರು ಯುದ್ಧದಲ್ಲಿ ಅವ್ರ ಜನರನ್ನು ಯಾರನ್ನು ಕಳ್ಸಿಲ್ಲ. ಯುದ್ಧದ ನಂತರ ಒಡೆಯರ್ಗೆ ಆ ಒಂದು ಜಾಗ ಇದೆಲ್ಲ ಟಿಪ್ಪು ಸುಲ್ತಾನಿನ ಆಡಳಿತ ಮಾಡಿದ ಆ ಜಾಗವನ್ನು ಕೊಡ್ಬೇಕಂತ ಅವರಲ್ಲಿ ಒಂದು ಒಪ್ಪಂದ ಆಗಿತ್ತು. ಅದರ ರೀತಿನಲ್ಲಿ ಏನ್ ಮಾಡಿದ್ರು, ಬ್ರಿಟಿಷರು ಯುದ್ಧದ ನಂತರ ಒಡೆಯರ್ ಫ್ಯಾಮಿಲಿಗೆ ಕೊಟ್ಬಿಟ್ರು. ಆದ್ರೆ ಇದ್ರಲ್ಲಿ ಇರೋ ವಿಷಯ ಏನಂದ್ರೆ, ಒಡೆಯರ್ ಹತ್ರ ಒಂದು ಸಬ್ಸಿಡರಿ ಅಲಯನ್ಸ್ ಮಾಡ್ಕೊಂಡ್ರು. ಏನಂತ, ನಮ್ಮ ಬ್ರಿಟಿಷ್ ಸೈನ್ಯ ನಿಮ್ ಜೊತೆಗಿರ್ತಾರೆ, ನೀವು ಯಾವುದೇ ಒಂದು ಫಾರಿನ್ ಅಲಯನ್ಸ್ ಆಗ್ಲಿ, ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕಂದ್ರೆ ನಮ್ಮ ಅನುಮತಿ ಇಲ್ಲದೆ ನೀವು ತಗೊಳಕ್ ಆಗೋದಿಲ್ಲ. ನೋಡಿ, ಇಂತಹ ಒಂದು ಒಪ್ಪಂದ, ಇದನ್ನೇ ಟಿಪ್ಪು ಸುಲ್ತಾನ್ಗೆ ಹಿಡಿಸ್ಲಿಲ್ಲ ಈ ಒಂದು ಮಾತು. ಇಂತಹ ಸಬ್ಸಿಡರಿ ಅಲಯನ್ಸ್ ಎಲ್ಲ ಮಾಡ್ಕೊಳಕ್ಕೆ ಟಿಪ್ಪು ಸುಲ್ತಾನ್ ಯಾವತ್ತಿಗೂ ಅವ್ರ ಆಸೆ ಪಡ್ಲಿಲ್ಲ. ಆದ್ರಿಂದ ಅವ್ರು ಯುದ್ಧಕ್ಕೆ ಇಳಿದ್ರು. ಆದ್ರೆ ಬೇರೊಬ್ರು ಏನ್ ಮಾಡಿದ್ರು, ಒಡೆಯರ್ ಫ್ಯಾಮಿಲಿ ಏನ್ ಮಾಡಿದ್ರು, ಓಕೆ ಸಬ್ಸಿಡರಿ ಅಲಯನ್ಸ್ ಮಾಡ್ಕೊಳ್ಳೋಣ ಅಂತ. ಅದ್ರ ನಂತರ ಏನಾಯ್ತು, ಬ್ರಿಟಿಷ್ ಅವರು ಟೋಟಲಿ ಕಂಟ್ರೋಲ್ ತಗೊಂಡ್ಬಿಟ್ರು. ಮರಾಠಾಸ್ ಮತ್ತೆ ನಿಜಾಮ್ ಆಫ್ ಹೈದರಾಬಾದ್ ಮುಸಲ್ಮಾನರು ಅವರನ್ನ ಕೂಡ ಸೋಲ್ಸ್ಬಿಟ್ರು ಬ್ರಿಟಿಷರು. ಮರಾಠರ್ಸ್ ಅನ್ನು ಸೋಲ್ಸ್ಬಿಟ್ರು, ಮತ್ತೆ ಒಡೆಯರ್ ಫ್ಯಾಮಿಲಿಯನ್ನು ಸೋಲ್ಸ್ಬಿಟ್ರು. ಇಲ್ದಿದ್ರೆ ಅಲ್ಲಿರೋತಕ್ಕಂತ ಸಬ್ಸಿಡರಿ ಅಲಯನ್ಸ್ ಮಾಡ್ಕೊಂಡು ಬರೀ ನಾಮಕೆ ವಾಸ್ತೆ, ಹೆಸರಿಗೋಸ್ಕರ ಒಡೆಯರ್ ನೀವು ನಡ್ಸ್ಕೊಳ್ಳಿ ಅಂತ ಹೇಳ್ಕೊಂಡು ಇರೋದ್ರು ಎಲ್ಲ ಟೋಟಲ್ ಕಂಟ್ರೋಲ್ ಅನ್ನ ಬ್ರಿಟಿಷ್ ಅವರೇ ಮಾಡ್ಕೊಂಡ್ರು. ಇದು ಇತಿಹಾಸದಲ್ಲಿ ಇರುವಂತ ಒಂದು ವಿಷಯ. ಉರಿಗೌಡ ನಂಜೇಗೌಡ ಅಂತ ಹೇಳುವಾಗ ಎಲ್ಲಿನೂ ಇಲ್ಲದೆ ಇರುವ ಕಾಲ್ಪನಿಕ ಒಂದು ಕ್ಯಾರೆಕ್ಟರ್ಸ್ ನೀವು ತರುವಾಗ ಏನಾಗತ್ತೆ, ಒಂದು ಹಾಸ್ಯಾಸ್ಪದ ವಿಷಯ ಆಗತ್ತೆ. ಹಾಗಾಗಿ ಈ ರೈಟ್ ವಿಂಗ್ ಬಲಪಂಥಿಯವರು, ಅದರಲ್ಲಿ ಕೆಲವರು ಏನ್ ಮಾಡ್ತಾ ಇದಾರೆ, ಹಿಸ್ಟ್ರಿಗೂ ಅವ್ರಿಗೂ ಸಂಬಂಧ ಇಲ್ಲದೆ ಏನೇನೋ ಪುರಾಣ ಕಥೆಗಳನ್ನ ಇತಿಹಾಸ ಪುಸ್ತಕಗಳಲ್ಲಿ ತಗೊಳ್ಬರಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದಾರೆ. ಅಂತಹ ಕೆಲಸ ಮಾಡಿದ್ರೆ ಜನರು ನಿಮ್ಮನ್ನು ನೋಡಿ ನಗ್ತಾರೆ.